ಹಾಯ್ ಫ್ರೆಂಡ್ಸ್, ಅಮೇಝಿಂಗ್ ಹ್ಯಾಕ್ಸ್ ಇನ್ ಕನ್ನಡಗೆ ಸ್ವಾಗತ. ಫ್ರೆಂಡ್ಸ್, ಯುಗಾದಿ ಹಬ್ಬ ಇನ್ನೇನು ನಾಳೆ ಬಂದೇ ಬಿಡ್ತು. ಯುಗಾದಿ ಹಬ್ಬಕ್ಕೆ ಸ್ವೀಟ್ ಮಾಡ್ದಲೇ ಇದ್ದರೆ ಆಗುತ್ತಾ? ಸ್ವೀಟ್ ಅಂದರೆ ಒಬ್ಬಟ್ಟೆ ತಾನೇ ಸೌತ್ ಇಂಡಿಯಲ್ಲಿ ಫೇಮಸ್ಸು. ಅದು ನಮ್ಮ ಕರ್ನಾಟಕದಂತೂ ಒಬ್ಬಟ್ಟಿನ ಅಡುಗೆ ಮಾಡಲೇಬೇಕು. ಸೊ ಇವತ್ತು ನಾನು ಕಾಯಿನ್ ಸೈಜ್ಡ್ ಒಬ್ಬಟ್ಟನ್ನ ಹೇಗೆ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಬಿಗಿನರ್ಸ್ ಆಗಿದ್ದರೆ ಗಮನ ಇಟ್ಟು ನೀವು ಕೇಳಿ, ಏಕೆಂದರೆ ತುಂಬ ಈಸಿ ಮಾಡೋದಕ್ಕೆ ಆ್ಯಂಡ್ ಸುಲಭವಾಗಿ ಕೂಡ ಮಾಡ್ಕೋಬೋದು. ಆ್ಯಂಡ್ ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಿರೋದು ಬೇಳೆ ಒಬ್ಬಟ್ಟು. ಸೊ ವಿಡಿಯೋನ ತಡ ಮಾಡ್ದಲ್ಲೇ ಶುರು ಮಾಡೋಣ. ಬಟ್ ಫ್ರೆಂಡ್ಸ್, ವಿಡಿಯೋನ ನೋಡೋಕ್ಕಿಂತ ಮುಂಚೆ ನನಗೆ ಒಂದು ರಿಕ್ವೆಸ್ಟ್ ಇದೆ ಫ್ರೆಂಡ್ಸ್. ಅದೇನಪ್ಪ ಅಂದರೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಷನ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾವು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ವೀಡಿಯೋಸ್ ನೋಡ್ತಿದ್ರೆ ಇಷ್ಟ ಆಗಿರಬೇಕಲ್ವ ಫ್ರೆಂಡ್ಸ್? ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಏಕೆಂದರೆ ನೀವು ಲೈಕ್ ಮಾಡೋದ್ರಿಂದ ನನಗೆ ಹೆಲ್ಪ್ ಆಗುತ್ತೆ ಒಳ್ಳೆ ವೀಡಿಯೋಸಿಂದ ನಿಮ್ಮ ಮುಂದೆ ಬರೋದಕ್ಕೆ. ಸೊ ಫ್ರೆಂಡ್ಸ್, ಒಬ್ಬಟ್ಟು ಶುರು ಮಾಡೋದಕ್ಕೆ ಫಸ್ಟು ನಾನಿಲ್ಲಿ ಅರ್ಧ ಕಪ್ಪು ಮೈದಾ ಹಿಟ್ಟನ್ನ ಬಗ್ಗಿಸ್ಕೊತಾ ಇದ್ದೀನಿ. ನಾವು ಮೈದಾ ಹಿಟ್ಟು ಹಾಕೊಂಡು ಆದಮೇಲೆ ಮೈದಾ ಹಿಟ್ಟಿಗೆ ಒಂದು ಚಿಟಿಕೆ ಉಪ್ಪು ಹಾಕ್ಕೋಬೇಕು. ಇದು ಆದಮೇಲೆ ಒಂದು ಚಿಟಿಕೆ ಅರಿಶಿನ ಕೂಡ ನಾವು ಸೇರಿಸ್ಕೋಬೇಕಾಗುತ್ತೆ, ಏಕೆಂದರೆ ಅದು ಯೆಲ್ಲೋ ಕಲರ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಒಂದೇ ಒಂದು ಚಿಟಿಕೆ ಸಾಕು. ಹಾಕ್ಬಿಟ್ಟು ಇವೆರಡನ್ನೂ ಚೆನ್ನಾಗಿ ಒಂದು ವಿಸ್ಕರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀರು ಹಾಕೋ ಮುಂಚೆ ಅರಿಶಿನ ಮತ್ತು ಉಪ್ಪು ಚೆನ್ನಾಗಿ ಸ್ಪ್ರೆಡ್ ಆಗುತ್ತಲ್ಲ, ಹಾಗಾಗಿ ಒಂದು ವಿಸ್ಕರಿನ ಸಹಾಯದಿಂದನೋ ಇಲ್ಲಾಂದರೆ ಕೈಯಿನ ಸಹಾಯದಿಂದನೋ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ನಾವು ಚೂರೇ ನೀರು ಸೇರಿಸ್ಕೊಂಡು ಕಲಿಸ್ಕೊಂಡು ಬರಬೇಕು. ಒಟ್ಟಿಗೆ ನೀರು ಹಾಕ್ಕೋಬಾರ್ದು ಫ್ರೆಂಡ್ಸ್. ನೀವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ಆ್ಯಂಡ್ ಫುಲ್ ಕಲಿಸ್ಕೋಬೇಡಿ, ಒಂದು ಮುಕ್ಕಾಲು ಕಲಿಸ್ಕೊಂಡಾದಮೇಲೆ ನಾವು ಇದಕ್ಕೆ ಎಣ್ಣೆನ ಸೇರಿಸ್ಕೋಬೇಕಾಗತ್ತೆ. ಹಾಗಾಗಿ ಚೂರೇ ನೀರು ಹಾಕ್ಕೊಂಡು ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಚೂರು ಹಾಕ್ಕೊಳ್ಳೋದ್ರಿಂದ ನಮಗೆ ಕರೆಕ್ಟ್ ಅದಕ್ಕೆ ನಾವು ನಿಲ್ಲಿಸ್ಕೋಬೋದು. ಹಾಗಾಗಿ ಸೊ ಈಗ ಒಂದು ಮುಕ್ಕಾಲು ನಾನು ಕಲಿಸ್ಕೊಂಡಾದಮೇಲೆ ಈಗ ಎಣ್ಣೆನ ಸೇರಿಸ್ಕೊಳ್ಳೋಣ. ಎಷ್ಟು ಎಣ್ಣೆ ಸೇರಿಸ್ಕೋಬೇಕು ಅಂದರೆ, ನಾನಿಲ್ಲಿ ಒಂದು 2 ಚಮಚದಷ್ಟು ಅಂದರೆ 2 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿದಿತೀನಿ. ನಾವು ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಇದು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಹಾಗೆ ಒಬ್ಬಟ್ಟಿಂದ ಇದನ್ನು ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಅವಶ್ಯಕತೆ ತುಂಬ ಇರುತ್ತೆ. ಸೊ ಈ ರೀತಿಯಾಗಿ ನೀವು ಎಣ್ಣೆ ಹಾಕ್ಕೊಂಡು ಮುಕ್ಕಾಲು ಆದಮೇಲೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೋಬೇಕು. ನೀವು ಹಿಂಗೆ ಮುಟ್ಟಿದ್ರೆ ಅದು ಒಳಗಡೆ ಹೋಗುತ್ತಲ್ಲ, ಆ ಹದಕ್ಕೆ ಬಂದಾದಮೇಲೆ ಒಂದು 4 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಇದನ್ನು ನಾವು ಒಂದು ಅರ್ಧ ಗಂಟೆಗಳ ಕಾಲ ಮುಚ್ಚಿಟ್ಬಿಡ್ಬೇಕಾಗತ್ತೆ ಫ್ರೆಂಡ್ಸ್. ಸೊ ಆ ಅರ್ಧ ಗಂಟೆ ಇದಾಗ್ತಿರ್ಬೇಕಾದ್ರೆ ನಾವು ಹೂರಣನ ಪ್ರಿಪೇರ್ ಮಾಡ್ಕೊಳ್ಳೋಣ. ಹೂರಣ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಅರ್ಧ ಕಪ್ಪು ತೊಗರಿ ಬೇಳೆನ ತೊಗೋತಾ ಇದ್ದೀನಿ. ತೊಗರಿ ಬೇಳೆ ಜೊತೆಗೆ ಫ್ರೆಂಡ್ಸ್ ನಾನು 1/4 ಕಪ್ಪು ಕಡಲೆಬೇಳೆನೂ ತೊಗೋತಾ ಇದ್ದೀನಿ. ಆದರೆ ಈ ಕಡಲೆಬೇಳೆನ ನಾನು ನೆನೆಸಿಟ್ಕೊಂಡಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಾದರೆ ಕಡಲೆಬೇಳೆನ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ತೊಗರಿ ಬೇಳೆ ಬೇಗ ಬೆಂದ್ಬಿಡುತ್ತೆ, ಆದರೆ ಕಡಲೆಬೇಳೆ ಲೇಟಾಗಿ ಬೇಯುತ್ತೆ. ಹಾಗಾಗಿ ನೆನೆಸಿಟ್ಕೊಂಡ್ರೆ ಎರಡೂ ಒಟ್ಟಿಗೆ ಕರೆಕ್ಟಾಗಿ ಬೇಯುತ್ತೆ ಅಂತ ನಾನು ಕಡಲೆಬೇಳೆ ನೆನೆಸಿಟ್ಕೊಂಡು ಇದಕ್ಕೆ ಹಾಕ್ತಿದ್ದೀನಿ. ಈಗ ನಾನು ಅರ್ಧ ಕಪ್ ಬೇಳೆಗೆ 4 ಕಪ್ ನೀರು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ನಾವು ಕುದಿಯೋಕ್ಕಿಡೋಣ. ಬಟ್ ಕುದಿಯೋಕ್ಕಿಡೋ ಮುಂಚೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ. ಸೊ ಫ್ರೆಂಡ್ಸ್, ಇದು ಎಷ್ಟು ಕುದಿಬೇಕು ಅಂದರೆ ಬೇಳೆ ಒಡಿಬಾರ್ದು, ಅಂದರೆ ಫುಲ್ ಸಾಫ್ಟಾಗಿ ಮುರ್ಕೋಬಾರ್ದು. ಸ್ವಲ್ಪ ಗಟ್ಟಿ ಇದ್ದರೆ ಅಂದರೆ ಮುಕ್ಕಾಲು ಭಾಗದಷ್ಟು ಆಗಬೇಕು. ಈಗ ನಾನು ತೋರಿಸ್ತೀನಿ ನೋಡಿ ಅದೆಷ್ಟು ಹದ ಅಂತ. ಈಗ ನಾವು ಒಂದು ತೊಗೊಂಡು ಹೀಗೆ ಪ್ರೆಸ್ ಮಾಡಿದ್ರೆ ಅದು ಫುಲ್ ಸಾಫ್ಟಾಗಿ ಅಂದರೆ ಈ ಥರ ಬರಬೇಕು. ತುಂಬ ಸಾಫ್ಟಾಗಿ ಬರಬಾರ್ದು, ಸ್ವಲ್ಪ ಹಾರ್ಡಿದ್ರೆ ಮುಕ್ಕಾಲು ಭಾಗದಷ್ಟಾದರೆ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ಸೊ ಇದನ್ನು ನಾವು ನೀರನ್ನ ಸೋರಿಸ್ಕೊಳ್ಳೋಣ ಫ್ರೆಂಡ್ಸ್. ನೀರನ್ನ ಸೋರಿಸ್ಕೊಂಡು ಆದಮೇಲೆ ಇದಕ್ಕೆ ನಾವು 200 ಗ್ರಾಮ್ ಬೆಲ್ಲ ಹಾಕ್ಕೋಬೇಕು ಫ್ರೆಂಡ್ಸ್. ನೀವು ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಹಾಕ್ಕೋಬೋದು, ಟೇಸ್ಟ್ ತಕ್ಕಂತೆ ಹಾಕ್ಕೊಳ್ಳಿ, ನಿಮ್ಮ ಸ್ವೀಟ್ ಟೇಸ್ಟ್ ತಕ್ಕಂತೆ. ಸೊ ಇದನ್ನು ನಾನು ಸೋಸಿಟ್ಕೊಂಡಿರೋ ಬೇಳೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈಗ ಲೋ ಸಿಮ್ಮಲ್ಲಿ ಇಟ್ಕೋಬೇಕು. ನೆನಪಿರಲಿ ಫ್ರೆಂಡ್ಸ್, ಜಾಸ್ತಿ ಹೈ ಸಿಮ್ ಇಟ್ಟರೆ ಬೇಳೆ ಸೀದೋಗುತ್ತೆ. ಇಲ್ಲಾಂದರೆ ನೀವು ಬೆಲ್ಲದ ಪಾಕ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ಸೊ ಇದಕ್ಕೆ ನಾವೀಗ ಕಾಯಿನ ಕೂಡ ಸೇರಿಸ್ಕೊಳ್ಳೋಣ. ಈ ತುರಿದಿಟ್ಕೊಂಡಿರೋ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಕೆದಕಬೇಕು. ಬೆಲ್ಲ ಎಲ್ಲ ಕರಗೋವರೆಗೂ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಅದು ಕರಗುತ್ತೆ ಖಂಡಿತವಾಗ್ಲೂ, ಆದರೆ ಇಲ್ಲಾಂದರೆ ನೀವು ಬೆಲ್ಲ ಪಾಕ ಮಾಡಿಕೊಂಡು ಹಾಕ್ಕೋಬೋದು. ಸೊ ಇದು ಚೆನ್ನಾಗಿ ಆಗೋವರೆಗೂ ನಾವು ವೇಟ್ ಮಾಡಬೇಕಾಗತ್ತೆ.
ಈಗ ಇದಾಗ್ತಿರ್ಬೇಕಾದ್ರೆ ನಾವು ಒಂದು 3ರಿಂದ 4 ಏಲಕ್ಕಿ ಪುಡಿನ ಹಾಕ್ಕೊಂಡು ಇದೆಲ್ಲನೂ ಚೆನ್ನಾಗಿ ಆಗೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ತುಂಬ ಕೆದಕಬೇಡಿ ಫ್ರೆಂಡ್ಸ್, ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಗಾಗ್ಗೆ ಕೆದಕಿ. ತುಂಬ ಕೆದಕ್ಬಿಟ್ರೆ ಅದು ಬೇಳೆ ಎಲ್ಲ ತುಂಬ ಒಡಕಲಾಗ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪನೇ ಕೆದಕ್ಕೊಂಡು ಅದು ಫುಲ್ ಕರಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಈಗ ಇದು ಬೆಲ್ಲ ಎಲ್ಲ ಕರಗಿ ಬೆಂದಾದಮೇಲೆ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ ಫ್ರೆಂಡ್ಸ್. ನೀವು ಇದಕ್ಕೊಂಚೂರು ನೀರು ಹಾಕ್ಕೋಬಾರ್ದು, ನೀರು ಹಾಕ್ಕೊಂಡಲ್ಲೇ ರುಬ್ಬಬೇಕು. ಹಾಗಾಗಿ ಫುಲ್ ಹಾಕ್ಕೊಂಡ್ರೆ ಅದು ಸರಿಗೆ ರುಬ್ಬಕ್ಕಲ್ಲ, ಅರ್ಧನೇ ಹಾಕ್ಕೊಂಡು ಇಲ್ಲ ಕಾಲು ಭಾಗದಷ್ಟೇ ಹಾಕ್ಕೊಂಡು ಚೆನ್ನಾಗಿ ಇದು ರುಬ್ಕೊಳ್ಳಿ. ಇದು ರುಬ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಇದು ಕರೆಕ್ಟ್ ಹದ ಇದೆ. ನಾವು ಈ ಥರ ಕೈಲಿ ಒತ್ತಿದ ತಕ್ಷಣ ಅದು ಉಂಡೆ ರೂಪದಲ್ಲಿ ಬಂದುಬಿಡಬೇಕು. ನೀರಾದರೆ ಅದು ಉಂಡೆ ಅದಾಗಲ್ಲ ಫ್ರೆಂಡ್ಸ್. ಅದಕ್ಕೆ ಈ ಕನ್ಸಿಸ್ಟೆನ್ಸಿಗೆ ನೀವು ಮಾಡ್ಕೋಬೇಕಾಗತ್ತೆ. ಸೊ ಇದೆಲ್ಲನೂ ನಾನು ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಉಂಡೆ ಮಾಡಾದ್ಮೇಲೆ ಈಗ ಒತ್ತದನ್ನು ನೋಡೋಣ ಫ್ರೆಂಡ್ಸ್. ಈಗ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿಲ್ಲ ಮೈದಾದ ಮಿಕ್ಸ್ಚರು, ಅದನ್ನು ತೊಗೊಂಡು ಹೀಗೆ ಸ್ವಲ್ಪನೇ ಫಸ್ಟು ಕೈಲಿ ಒತ್ಕೊಂಡು ಅದನ್ನು ನೀವು ರೌಂಡ್ ಶೇಪ್ಗೆ ಮಾಡ್ಕೋಬೇಕಾಗತ್ತೆ. ನಾವು ಪ್ರಿಪೇರ್ ಮಾಡಿಟ್ಕೊಂಡಿರೋ ಹೂರಣದ ರೌಂಡ್ ಫುಲ್ ಕುತ್ಕೊಳ್ಳೋ ಥರ ನಾವು ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ನೀವು ಕೈಲಿ ಎಕ್ಸ್ಪ್ಯಾಂಡ್ ಮಾಡ್ಕೋತಿದ್ದಂಗೆ ಅದು ನೀಟಾಗಿ ಬಂದುಬಿಡುತ್ತೆ. ಅದಾದಮೇಲೆ ಇದ್ರ ಮಧ್ಯ ಹೂರಣನ ಇಟ್ಕೊಂಡು ಎಲ್ಲ ಕಡೆಯಿಂದನೂ ನೀವು ಮೋದಕ ಮಾಡ್ತಿರಲ್ಲ ಆ ಥರ ಎಲ್ಲ ಸೈಡ್ಸಿಂದನೂ ಇದನ್ನು ತೊಗೊಂಡು ಬರಬೇಕಾಗತ್ತೆ. ಇದನ್ನು ನಾವು ಕಾಯಿನ್ ಸೈಜ್ ಒಬ್ಬಟ್ಟು ಮಾಡ್ತಿರೋದ್ರಿಂದ ಚಿಕ್ಕ ಉಂಡೆಗಳನ್ನ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಹೂರಣ ಇಟ್ಬಿಟ್ಟು ಮಧ್ಯದಲ್ಲಿ ಈ ಥರ ಸೈಡ್ಸಿಂದೆಲ್ಲನೂ ಕ್ಲೋಸ್ ಮಾಡ್ಕೊಂಡು ಬರಬೇಕಾಗತ್ತೆ. ಕ್ಲೋಸ್ ಮಾಡಿಕೊಂಡು ಮೇಲೆ ಕೂಡ ಇದನ್ನು ಸೀಲ್ ಮಾಡಬೇಕಾಗತ್ತೆ. ಮೋದಕ ಥರ ಮೇಲೆ ಬಿಡಬಾರ್ದು, ಮೇಲೆ ಕೂಡ ರೌಂಡ್ ಸೀಲ್ ಮಾಡಿ ಅದಾದಮೇಲೆ ಒಂದು ಸತಿ ನೀವು ಚೆನ್ನಾಗಿ ಈಗ 2 ಕೈಯಿಂದ ಹೆಲ್ಪಿಂದ ರೌಂಡ್ ಶೇಪ್ ಮಾಡ್ಕೊಳ್ಳಿ. ಈ ಥರ ರೌಂಡ್ ಶೇಪ್ ಮಾಡ್ಕೊಂಡು ಆದಮೇಲೆ ನೋಡಿ ಫ್ರೆಂಡ್ಸ್, ಈ ಕವರ್ ಅಂದರೆ ನೀವು ಪ್ಲಾಸ್ಟಿಕ್ ಶೀಟ್ ಯೂಸ್ ಮಾಡ್ಬೋದು, ಇಲ್ಲ ಪ್ಯಾರ್ಚ್ಮೆಂಟ್ ಪೇಪರ್ ಯೂಸ್ ಮಾಡ್ಬೋದು. ಪ್ಯಾರ್ಚ್ಮೆಂಟ್ ಪೇಪರ್ ಸಿಗುತ್ತೆ, ಅದು ಒಬ್ಬಟ್ಟನ್ನು ಮಾಡೋಕ್ಕೇನೆ ಒತ್ತಕ್ಕೇನೆ. ಅದ್ರ ಮೇಲೆ ಇಟ್ಬಿಟ್ಟು ಪ್ಯಾರ್ಚ್ಮೆಂಟ್ ಪೇಪರ್ ಮೇಲೆ ನೀವು ಇದನ್ನು ಇಟ್ಬಿಟ್ಟು ಅದ್ರ ಮೇಲೆ ಕೂಡ ಇನ್ನೊಂದು ಪ್ಯಾರ್ಚ್ಮೆಂಟ್ ಪೇಪರ್ ಇಲ್ಲ ಪ್ಲಾಸ್ಟಿಕ್ ಕವರ್ನ ಇಟ್ಬಿಟ್ಟು ಚೆನ್ನಾಗಿ ಈ ಥರ ಸೈಡ್ಸಿಂದ ನಾವು ರೋಲ್ ಮಾಡ್ಕೊಂಡು ಬಂದರೆ ನೀಟಾಗಿ ಬರುತ್ತೆ. ನಾನು ಇಲ್ಲಿ ಕಾಯಿನ್ ಸೈಜ್ ಮಾಡ್ತಿರೋದ್ರಿಂದ ಚಿಕ್ಕದ ಮಾಡ್ತಾಯಿದ್ದೀನಿ, ಚಿಕ್ಕ ರೌಂಡ್ ಮಾಡ್ತಿದ್ದೀನಿ. ನಿಮಗೆ ದೊಡ್ಡದು ಬೇಕಂದರೆ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ನೀವು ಅದನ್ನು ತಿನ್ನಾಗಿ ಒತ್ಕೋಬೋದು ಫ್ರೆಂಡ್ಸ್. ಬಟ್ ಈಗ ನಾನು ಚಿಕ್ಕದು ಮಾಡ್ತಾಯಿದ್ದೀನಿ. ಸೊ ಮೇಲ್ಗಡೆನೇ ಒಂದು ಪ್ಲಾಸ್ಟಿಕ್ ಕವರ್ ಇಟ್ಕೊಂಡ್ರೆ ಅದು ನೀಟಾಗಿ ಬರುತ್ತೆ. ನೋಡಿ ಈಗ ಸ್ಮಾಲ್ ಸೈಜ್ನ ನಾನು ಕಾದಿರೋ ತವ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು 2 ಸೈಡನ್ನು ಫ್ಲಿಪ್ ಮಾಡಿಕೊಂಡು ಬೇಯಿಸ್ಬೇಕಾಗತ್ತೆ. ನಾವು ಇಲ್ಲಿ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು 2 ಕಡೆನೂ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಕಾಯಿನ್ ಸೈಜ್ ನಮಗೆ ತುಂಬ ಇಷ್ಟ, ನನಗೆ ಮತ್ತು ನನ್ನ ಹಸ್ಬೆಂಡ್ ಇಬ್ರಿಗೂ. ಹಾಗಾಗಿ ನಾನು ಚಿಕ್ಕದು ಮಾಡ್ಕೊಂಡಿದ್ದೀನಿ. ದೊಡ್ಡದು ಕೂಡ ಮಾಡಬೇಕು, ಇಲ್ಲ ಮಕ್ಕಳಿಗೆ ಇಂಟ್ರೆಸ್ಟಿಂಗ್ ಆಗಿ ನೀವು ಚಿಕ್ಕದು ಕೂಡ ಮಾಡ್ಬೋದು. ಸೊ ಈ ಥರ ಎಲ್ಲ 2 ಕಡೆನೂ ಚೆನ್ನಾಗಿ ಬೆಂದಾದಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡು ನೀವು 2 ಸೈಡು ಫ್ಲಿಪ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ. ಮೊದಲೇ ತುಪ್ಪ ಹಾಕಬಾರ್ದು, ಲಾಸ್ಟಲ್ಲಿ ಬೆಂದಾದ್ಮೇಲೆ ತುಪ್ಪ ಹಾಕ್ಕೊಂಡ್ರೆ ನೋಡಿ ಫ್ರೆಂಡ್ಸ್ ಈ ಥರ ಒಬ್ಬಟ್ಟು ಪ್ರಿಪೇರ್ ಮಾಡ್ಬೋದು. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್, ಬಟ್ ತುಂಬ ಈಸಿ ಮಾಡೋದಕ್ಕೆ ಫ್ರೆಂಡ್ಸ್. ಒಂದ್ಸತಿ ನೀವು ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ, ನೀವು ಕಂಟಿನ್ಯೂಸ್ ಆಗಿ ಮಾಡ್ತೀರಾ ಆ್ಯಂಡ್ ಈಸಿಯಾಗಿ ಕೂಡ ಮಾಡ್ತೀರಾ. ಬಿಗಿನರ್ಸ್ ಆಗಿದ್ದರೆ ಟ್ರೈ ಮಾಡಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಇದು ಹೇಗೆ ಬಂತು ಅಂತ. ನಾನು ನಿಮ್ಮನ್ನ ನೆಕ್ಸ್ಟ್ ಒಳ್ಳೆ ವಿಡಿಯೋಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ನೀವು ಎಲ್ಲರೂ ಟೇಕ್ ಕೇರ್, ಹಾಗೆ ಸ್ಟೇ ಸೇಫ್. ಹಾಗೆ ನಿಮ್ಮ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ಯುಗಾದಿ. ಖುಷಿಯಾಗಿರಿ, ಹೆಲ್ತಿಯಾಗಿರಿ.